ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಬದುಕಿನಲ್ಲಿ ನಿಮ್ಮ ವಿರುದ್ಧ ಬರುವ ಅಪಪ್ರಚಾರಕ್ಕೆ ಸಮಜಾಯಿಸಿ ನೀಡಲು ಹೋಗಬೇಡಿ. ಮುಂದೆ ಕಾಲವೇ ಅವರಿಗೆ ಉತ್ತರ ನೀಡ್ತದೆ. ಇಲ್ಲಿ ಪ್ರಾಮಾಣಿಕ ಬದುಕು ಕೂಡ ಕೆಲವೊಮ್ಮೆ ಅವಮಾನ ಮತ್ತು ಅನುಮಾನಕ್ಕೀಡಾಗ್ತದೆ. ನೆನಪಿರಲಿ, ಮರೆತು ಹೋದದ್ದು ಹೋಯಿತು, ನಡೆದು ಹೋದದ್ದು ಹೋಯಿತು, ಬಿಟ್ಟು ಹೋದವರು ಹೋದರು. ಮರೆತು ಹೋದವರನ್ನ ಮರೆತು ಬಿಡಿ, ಆದರೆ ಅದರಿಂದ ಕಲಿತ ಪಾಠವನ್ನ ಎಂದಿಗೂ ಮರಿಬೇಡಿ. ಒಂದು ಹೆಣ್ಣಿನ ಮನಸ್ಸನ್ನು ಯಾವತ್ತಿಗೂ ನೋಯಿಸಬೇಡಿ. ಅವಳು ನಿಮ್ಮನ್ನ ಕ್ಷಮಿಸಬಹುದು, ಆದರೆ ನೀವಾಡಿದ ಮಾತು, ನೀವು ಮಾಡಿದ ನೋವು ಖಂಡಿತ ಆಕೆಯ ಮನಸ್ಸಿನಲ್ಲಿ ಉಳಿದಿರ್ತದೆ. ಹುಡುಕುತ್ತಾ ಹೋದ ಧರ್ಮರಾಯನಿಗೆ ಕೆಟ್ಟವರು ಸಿಗಲಿಲ್ಲ. ಎಷ್ಟು ಹುಡುಕಿದ್ರೂ ಕೌರವನಿಗೆ ಒಳ್ಳೆಯವರ ದರ್ಶನವಾಗಲಿಲ್ಲ. ನೋಡುವ ದೃಷ್ಟಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ತದೆ. ವಸ್ತುವಿನ ಬೆಲೆ ಕೊಳ್ಳುವುದಕ್ಕೆ ಮುಂಚೆ ತಿಳಿದುಕೊಳ್ತೇವೆ, ಮನುಷ್ಯನ ಬೆಲೆ ಕಳೆದುಕೊಂಡ ನಂತರ ತಿಳಿದುಕೊಳ್ತೇವೆ. ಜೀವನವು ಒಂದು ಪ್ರಶ್ನೆ, ನೀನು ಹೇಗೆ ಬದುಕಿ ತೋರಿಸ್ತೀಯ ಅನ್ನೋದೇ ಉತ್ತರ. ಮಾತು ಮುಗಿದಿರ್ಬೋದು, ಪ್ರೀತಿ ಸಿಗದಿರ್ಬೋದು, ಸ್ನೇಹ ಕೈಕೊಟ್ಟಿರ್ಬೋದು, ಸಂಬಂಧಿಗಳು ಕಡೆಗಣಿಸಿರ್ಬೋದು, ಆದರೆ ನೆನಪಿಡಿ, ಯಾರಿಲ್ಲದಿದ್ದರೂ ಜೀವನ ಸಾಗೇ ಸಾಗ್ತದೆ. ಕಷ್ಟ ಕಲಿಸುತ್ತೆ, ಸುಖ ಮೆರೆಸುತ್ತೆ, ಒಳ್ಳೆತನ ಮತ್ತು ಆತ್ಮವಿಶ್ವಾಸ ಮಾತ್ರ ನಿಮ್ಮನ್ನು ನೆತ್ತರಕ್ಕೆ ಬೆಳೆಸುತ್ತೆ. ಭರವಸೆ ಮನುಷ್ಯನನ್ನ ಬದುಕಿಸ್ತದೆ. ಇಚ್ಛೆಯು ಮನುಷ್ಯನೊಂದಿಗೆ ಏನು ಬೇಕಾದರೂ ಮಾಡಿಸ್ತದೆ, ಆದರೆ ಅವಶ್ಯಕತೆಯು ಮನುಷ್ಯನಿಗೆ ಎಲ್ಲವನ್ನ ಕಲಿಸ್ತದೆ. ನೀನು ಒಳ್ಳೆಯ ದಾರಿಯಲ್ಲೇ ನಡೆಯುತ್ತಿರು. ಯಾರಿಲ್ಲದಿದ್ದರೂ ಮೆಚ್ಚಿಕೊಳ್ಳೋಕೆ ಮೇಲೊಬ್ಬ ಇದ್ದಾನೆ. 1000 ಸಂಬಂಧಗಳು ಇರುವುದಕ್ಕಿಂತ ನಮ್ಮನ್ನು ಅರ್ಥ ಮಾಡಿಕೊಳ್ಳಲು ಒಂದು ಸಂಬಂಧ ಜೊತೆಗಿದ್ರೆ ಸಾಕು. ಜೀವನ ಸುಂದರವಾಗಿರ್ತದೆ. ಪ್ರತಿ ಮೌನದಲ್ಲೂ ಒಂದೊಂದು ನೋವು ತುಂಬಿರ್ತದೆ. ಪ್ರತಿ ಹೃದಯದಲ್ಲೂ ಒಂದೊಂದು ಆಸೆಗಳಿರ್ತವೆ. ಪ್ರತಿ ಮನಸ್ಸಿನಲ್ಲಿಯೂ ಮರೆಯಲಾಗದ ತುಂಬ ನೆನಪುಗಳಿರ್ತವೆ. ನೀರಿನಂತೆ ಬದುಕಬೇಕು, ಯಾಕಂದ್ರೆ ಅದು ಐಷಾರಾಮಿ ಅಲ್ಲ, ಆದರೆ ಅದು ಎಲ್ಲರಿಗೂ ಅವಶ್ಯಕ. ಚಿನ್ನ ಬಡಿದಷ್ಟು ಅಪರಂಜಿ ಆಗುತ್ತೆ. ಮನುಷ್ಯ ಜೀವನದಲ್ಲಿ ಪೆಟ್ಟು ತಿಂದಷ್ಟು ಮಾನಸಿಕವಾಗಿ ಗಟ್ಟಿಯಾಗುತ್ತಾ ಹೋಗ್ತಾನೆ. 100 ಬಾಗಿಲು ಮುಚ್ಚಿದ್ರೂ ದೇವರು ಒಂದು ಬೆಳಕನ್ನು ತೋರುವ ಮಾರ್ಗವನ್ನ ಇಟ್ಟೇ ಇಟ್ಟಿರ್ತಾನೆ. ಉಸಿರು ಇರುವಾಗಲೇ ಉಸಿರಾಗಿರುವವರ ಸಂಬಂಧಕ್ಕೆ ಬೆಲೆ ಕೊಡಿ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.